हाय गाइस, मैं मंदाकिनी, मेरी और एक नए अच्छे ब्लॉग में वेलकम है। आज हम कर्नाटक राज्योत्सव का सेलिब्रेशन के लिए जा रहे हैं, तो उसके लिए मेरे फ्रेंड्स भी आए होंगे उधर। एवरी ईयर हमको बुलाते हैं हमारे फैक्ट्री की तरफ से कि कर्नाटक राज्योत्सव बहुत अच्छा से सेलिब्रेशन होता है। मैं लास्ट टाइम भी ब्लॉग में दिखाई थी। आज तो कोई एक्टर्स भी आ रहे हैं, तो दिखाऊंगे आगे कौन आ रहे हैं, तो बने रहिए मेरे साथ। चलिए ಸ್ವಾಗತವನ್ನು ಬಯಸಿ ಹೂಗುಚ್ಚ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು ಹಿಂದುಳಿದ ವರ್ಗಗಳ ಏಳಿಗೆ ಸಂಘದ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ಮಂಜುನಾಥ ವಿ ಅವರನ್ನು ವಿನಂತಿಸುತ್ತೇನೆ. ದಿನಾಂಕ 6 ಜೂನ್ 1948ರಂದು ಜನಿಸಿದ ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಮನೋರೋಗಿಗಳಿಗೆ ಸಲಹೆ ಮತ್ತು ಚಿಕಿತ್ಸೆಯನ್ನು ನೀಡುತ್ತಾ ವಿದ್ಯಾರ್ಥಿಗಳಿಗೆ ಬೋಧನೆ ಶಿಕ್ಷಣವನ್ನು ನಮಗೂ ಹಾಗೂ ತಮ್ಮ ಕುಟುಂಬ ವರ್ಗಕ್ಕೂ ಆಯುರ ಆರೋಗ್ಯವನ್ನು ಕರುಣಿಸಿ ಕಾಪಾಡಲಿ ಎಂದು BHEL ಕನ್ನಡ ಹಿತರಕ್ಷಣಾ ಸಮಿತಿಯು ಹಾರೈಸುತ್ತದೆ. ಶ್ರೀಮತಿ ಆರತಿ ಎಚ್ಎನ್ ಇವರು ದಿನಾಂಕ 13 ನವೆಂಬರ್ 1966ರಂದು ತಂದೆ ಖ್ಯಾತ ಸಂಶೋಧಕ ಶ್ರೀ ಹಂಪ ನಾಗರಾಜಯ್ಯ ಮತ್ತು ತಾಯಿ ಖ್ಯಾತ ಲೇಖಕಿ ಶ್ರೀಮತಿ ಕಮಲಾ. ಅಂತಾರಾಷ್ಟ್ರೀಯ ಏರ್ ಶೋ ಸತತವಾಗಿ ಮಲ್ಟಿ ಕ್ಯಾಮೆರಾ ನೇರ ಪ್ರಸಾರವನ್ನು ನೀಡಿದ ಮೊದಲ ಮಹಿಳೆ ಎಂಬ ಕೀರ್ತಿಯು ಇವರಿಗೆ ಸಂದಿದೆ. ಮಾಸ್ಕೋ, ಜಪಾನ್, ಫ್ರಾನ್ಸ್ನ ಲಿಯೋನ್ ಹಾಗೂ ಬೆಲ್ಜಿಯಂನ ಘೆಂಟ್ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯುನ್ಮಾನ ಮಾಧ್ಯಮ ಶ್ರೀಮತಿ ಯಶೋಧ ಎಸ್ ಪಿ ರವರು ವಾಚಿಸಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀಯುತರು 10 ಸೆಪ್ಟೆಂಬರ್ 1964ರಲ್ಲಿ ತಂದೆ PA ಗೋವಿಂದಾಚಾರಿ ಹಾಗೂ ಸರೋಜಾ ಅವರ ಮುದ್ದಿನ ಮಗನಾಗಿ ಜನಿಸಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದು ಎಂಜಿನಿಯರ್ ಪದವಿಯನ್ನು ಪಡೆದಿದ್ದಾರೆ. ಇವರ ಕಾಲೇಜು ದಿನಗಳಲ್ಲಿಯೇ ಬಹಳಷ್ಟು ಕಾರ್ಯಕ್ರಮಗಳ ನಿರೂಪಣೆಯಲ್ಲಿ ಇವರ ವಾಕ್ಚಾತುರತೆಯ ನೈಪುಣ್ಯತೆಯಿಂದ ಎಲ್ಲರ ಮನ ಗೆದ್ದು ಇವರ ವೃತ್ತಿ ಜೀವನದ ಮೊದಲ ಮೆಟ್ಟಿಲೇರಿದರು. 1986ರಲ್ಲಿ ಕೆ ಬಾಲಚಂದರ್ ಅವರ ಸುಂದರ ಸ್ವಪ್ನಗಳು ಎಂಬ ಚೊಚ್ಚಲ ಚಿತ್ರದಲ್ಲಿಯೇ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ಬಹಳಷ್ಟು ಚಿತ್ರಗಳಲ್ಲಿ ಅಮೋಘ ಅಭಿನಯದ ಜೊತೆಗೆ ಇವರ ನಿರ್ದೇಶಿತ ಚಿತ್ರಗಳು ಕನ್ನಡದಲ್ಲಿ ಯಶಸ್ವಿ ಕಂಡಿದ್ದು, ತಮಿಳಿನ ಮೇರು ನಟರಲ್ಲೊಬ್ಬರಾದ ಕಮಲಾಸನ್ ಅವರ ಚಿತ್ರದಲ್ಲೂ ನಿರ್ದೇಶಿಸಿ ಬಹುಮುಖ ಪ್ರತಿನಿಧಿಸಿಕೊಂಡಿದ್ದಾರೆ. ಇವರ ನಿರೂಪಣಾ ನೈಪುಣ್ಯತೆಯ ವೀಕೆಂಡ್ ವಿತ್ ರಮೇಶ್ ಕನ್ನಡ ಬೆಳೆಯಿಂದ ತಿಳಿದು ಅವರ ಸಾಧನೆಯನ್ನು ಜಗತ್ತಿಗೆ ಪರಿಚಯಿಸಿದ ಆ ಕಾರ್ಯಕ್ರಮ ಮೆರಗನ್ನು ಹೆಚ್ಚಿಸಿದ ಕೀರ್ತಿ ಇವರದಾಗುತ್ತದೆ. ಇವರ ಈ ಕನ್ನಡಾಭಿಮಾನ ಮತ್ತು ಚಲನಚಿತ್ರಗಳಲ್ಲಿನ ಇವರ ನಟನಾ ಕೌಶಲ್ಯಗಳನ್ನು ಗುರುತಿಸಿ ಇವರ ಎಲ್ರಿಗೂ ಗೊತ್ತಾಯ್ತು. ಇದನ್ನ ಕಲೆಕ್ಟಿವ್ ಮೆಮರಿ ಅಂತ ಹೇಳ್ತೀವಿ. ನಮ್ಮ ಎಲ್ಲರ ತಲೆಯಲ್ಲೂ ಇರುವಂತಹ ವಿಷಯಗಳು ನಮಗೇ ಗೊತ್ತಿಲ್ಲದೆ 2000 ವರ್ಷಗಳಿಂದ ನಮ್ಮ ಸಂಸ್ಕೃತಿ, ನಮ್ಮ ರಾಜರು, ನಮ್ಮ ಚಿತ್ರಗಳು, ನಮ್ಮ ಗೀತೆಗಳು, ನಮ್ಮ ಕೋಟೆಗಳು ಎಲ್ಲವೂ ಸೇರಿ ನಮ್ಮತನ ಅಂತ ನಮ್ಮ ತಲೆಯಲ್ಲಿ ಕೂತಿರುತ್ತೆ. ಆ ಸೂಪರ್ ಡ್ಯಾಮ್ ಹೇಳಿದ್ನಲ್ಲ, ಆ ಥರ ಇದೊಂದು ಸುಪ್ತ ಡ್ಯಾಮ್. ಇದು ಅದಕ್ಕಿರೋ ಪವರ್ ಇದೆಯಲ್ಲ, ಅದಕ್ಕೆ ಭಾಷೆ, ರಾಜ್ಯ ಅಂತೆಲ್ಲ ಬಂದಾಗ ಬಹಳ ಸೂಕ್ಷ್ಮವಾಗಿ ನಾವು ವರ್ತಿಸ್ಬೇಕು. ಅದರ ಹಿಂದೆ ಅಷ್ಟು ದೊಡ್ಡದೊಂದು ನೆನಪಿನ ಶಕ್ತಿ ಇದೆ. ಹಾಗಾಗಿ ಅದನ್ನ ಸಂಭ್ರಮಿಸುವಂತ ಕ್ಷಣನೇ ಈ ನವೆಂಬರ್ 1 ಮತ್ತು ಈ ತರ ವಿಷಯಗಳು. ಇದನ್ನ ಕಾರ್ಮಿಕರ ಜೊತೆ ಆಚರಣೆ ಮಾಡೋದು ನನಗೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಬಸವಣ್ಣವ್ರು ಹೇಳ್ತಾರೆ 2 ಪದ ರೀ, ಕಾಯಕವೇ ಕೈಲಾಸ. ಏನ್ ಅದ್ಭುತ ಸರ್! ಇದಕ್ಕಿಂತ ಏನ್ ಹೇಳಕ್ಕಾಗತ್ತೆ ಹೇಳಿ? ಆದ್ರೆ ಕಾಯಕ ಕೈಲಾಸ ಯಾವಾಗ. ಭುವನೇಶ್ವರಿಯು ತಮಗೂ ಹಾಗೂ ಇವರ ಕುಟುಂಬ ವರ್ಗಕ್ಕೂ ಆಯುರ ಆರೋಗ್ಯವನ್ನು ಕರುಣಿಸಿ ಕಾಪಾಡಲಿ ಎಂದು BHEL ಕನ್ನಡ ಹಿತರಕ್ಷಣಾ ಸಮಿತಿಯು ಹಾರೈಸುತ್ತದೆ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ನಮ್ಮ ಆತ್ಮೀಯವಾದ ಸನ್ಮಾನವನ್ನು ಸ್ವೀಕರಿಸಿದ ನಂತರ ಭಾರತೀಯ ರಂಗಭೂಮಿ ಮತ್ತು ಚಲನಚಿತ್ರ ನಟರಾಗಿ ಕನ್ನಡದ ಜನಮನಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. BV ಕಾರಂತ್ ಮತ್ತು DR ಅಂಕುರ್ ಅವರೊಂದಿಗೆ ನಾಟಕಗಳಲ್ಲಿ ನಟರಾಗಿ ಅನುಭವ ಪಡೆದುಕೊಂಡು ಕಾನೂನು ಹೆಗ್ಗಡತಿ ಚಲನಚಿತ್ರದ ಹೂವಿನ ಪಾತ್ರದಿಂದಾಗಿ ಮೊದಲ ಬಾರಿಗೆ ತಮ್ಮ ಛಾಪು ಮೂಡಿಸಲು ಆರಂಭಿಸಿದರು. ಕಾನೂನು ಹೆಗ್ಗಡತಿ, ಬೇರು, ತುತ್ತೂರಿ, ಅವ್ವ, ಗಗ್ಗರ, ಅನಂತು ವರ್ಸಸ್ ನುಸ್ರತ್ ಮತ್ತು ಇತ್ತೀಚಿನ ಜೇಮ್ಸ್ ಚಿತ್ರಗಳಲ್ಲಿನ ನಿಮ್ಮ ನಟನೆ ಕೇವಲ ಚಿತ್ರಗಳನ್ನಷ್ಟೇ ಗೆಲ್ಲದೆ ನಮ್ಮೆಲ್ಲರ ಮನೆಗೆದ್ದಿದೆ. ಕಲಾತ್ಮಕ ಚಿತ್ರಗಳಲ್ಲಿ ನಟಿಸಿರುವ ಇವರು ತಮ್ಮ ಮಾತಿನ ಶೈಲಿಯಿಂದ ಕನ್ನಡ ಚಿತ್ರವನ್ನು ಸಾಕಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಪ್ರಯತ್ನವನ್ನು ಮಾಡಿದ್ದಾರೆ. 2012ರಲ್ಲಿ ತೆರೆ ಕಂಡ ಡ್ರಾಮಾ ಸಿನಿಮಾದಲ್ಲಿನ ಶಾಲಿವಾಹನ ಅಧ್ಯಾಪಕರ ಪಾತ್ರ
ಯಾರಿಗೆ ಚಿರಪರಿಚಯವಾಗಿಲ್ಲ ಹೇಳಿ? ತಾವುಗಳು ಕನ್ನಡದ ನಿಘಂಟು ಎಂದೇ ಪ್ರಸಿದ್ಧರಾಗಿದ್ದೀರಾ ಎಂದು ಹೇಳಲು ತುಂಬಾ ಸಂತೋಷವಾಗುತ್ತದೆ. ತಮ್ಮ ಕನ್ನಡಾಭಿಮಾನ ಮತ್ತು ಚಲನಚಿತ್ರಗಳಿಂದ ತಮ್ಮ ನಟನಾ ಕೌಶಲ್ಯಗಳನ್ನು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ತಮ್ಮ ಈ ನಾಡು ನುಡಿ ಸೇವೆಯನ್ನು ಗುರುತಿಸಿ ತಮ್ಮನ್ನು ಗೌರವಿಸಿ ಸನ್ಮಾನಿಸಲಾಗುತ್ತಿದೆ. ಅದಕ್ಕಾಗಿ ತಾಯಿ ಭುವನೇಶ್ವರಿ ತಮಗೂ ಹಾಗೂ ತಮ್ಮ ಕುಟುಂಬ ವರ್ಗಕ್ಕೂ ಆಯುರಾರೋಗ್ಯವನ್ನು ಕರುಣಿಸಿ ಕಾಪಾಡಲಿ ಎಂದು BHL ಕನ್ನಡ ಹಿತರಕ್ಷಣಾ ಸಮಿತಿಯು ಹೃದಯದಿಂದ ಕೇಳಿಕೊಳ್ಳುತ್ತಿದೆ. ಜೈ ಕರ್ನಾಟಕ ಮತ್ತೆ. ಥ್ಯಾಂಕ್ ಯು. ಅವರೇ, ಸುಚೇಂದ್ರ ಪ್ರಸಾದ್ ಅವರೇ, ಲಕ್ಷ್ಮೀ ವೆಂಕಟೇಶ್ ಅವರೇ, ಸಾರಾ ಗೋವಿಂದ್ ಅವರೇ, ಜಾಯ್ ಅಲೆಕ್ಸಾಂಡರ್ ಅವರೇ, ಮೋಹನ್ ಅವರೇ, GL ಶಿವಕುಮಾರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ ನಮಸ್ಕಾರಗಳು. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯ ಅತಿಥಿಗಳೇ, ಪ್ರೀತಿಯ ಸಹೋದರಿಗಳೇ, ಕರ್ನಾಟಕ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳೇ. ಪದ್ಮಶ್ರೀ ಪುರಸ್ಕೃತ ಹಾಗೂ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೂ ಈ ನಿಮ್ಮ ರಮೇಶಿನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಕೆಲವು ವಾರಗಳ ಹಿಂದೆ ಸೂಪರ್ ಡ್ಯಾಮ್ ನೋಡಕ್ ಹೋಗಿದ್ದೆ. ಬೃಹತ್ ಡ್ಯಾಮ್ ಅದು. ಅಂದ್ರೆ ಮೇಲ್ಗಡೆ ನೋಡಿದ್ರೆ ಒಂದು ಪುಟ್ಟ ಸಾಗರ ತರ ಒಂದು ದೊಡ್ಡ ಜಲಾಶಯ, ಎಲ್ಲೆಲ್ಲಿ ನೋಡಿದ್ರು ನೀರು. ಅದರ ಕೆಳಗೆ ಒಂದು 100 ಮೀಟರ್ಸ್ ಕೆಳಗೆ ಬಂದ್ರೆ ಅಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುವಂಥ ಪವರ್ ಪ್ಲಾಂಟ್. 2 ಟರ್ಬೈನ್ ಇದೆ, ವರ್ಟಿಕಲ್ ಟರ್ಬೈನ್ಸ್ ಈ ಥರ ಸುತ್ತುತ್ತೆ. ಮೇಲ್ಗಡೆ ನೀರು ಬಂದು ಅದನ್ನ ಈ ಥರ ಹೋಗಿ ಅಲ್ಲಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತಾ ಇದೆ. 100 ಮೆಗಾವಾಟ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ಅಂತ. ಆ ಟರ್ಬೈನು ಈ ಸೈಜ್ ಇದೆ, ಇನ್ನೊಂದು ಆ ಸೈಜ್ ಇದೆ. ಅದನ್ನ ನೋಡ್ತಾ ಇದ್ದೆ. ಮೇಲ್ ನೋಡಿದ್ರೆ ಅಲ್ಲೊಂದು ನೇಮ್ ಪ್ಲೇಟ್ ಇದೆ, ಮ್ಯಾನುಫ್ಯಾಕ್ಚರ್ಡ್ ಬೈ BHEL. ಇಸ್ರೋಗೆ ಹೋಗ್ತೀನಿ, ಅಲ್ಲಿ ಚಂದ್ರಯಾನ್ ಅವ್ರು ಹೇಳ್ತಾರೆ, ಸರ್ ಬ್ಯಾಟ್ರಿ ಇಲ್ಲದೆ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಿಮ್ಮ ಕೊಡುಗೆ ಅಪಾರ. ಹಾಗಾಗಿ ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಪಾದಾರವಿಂದಗಳಿಗೆ ನಮನ ಅರ್ಪಿಸ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಅತಿ ಗಣ್ಯರಿಗೆ ಬಾಗಿದ ಶಿರ ಮತ್ತು ಮೂಗದ ಕರದ ನಮನ. ರಾಜ್ಯೋದಯದ ಸವಿಸ್ಮೃತಿ ಇದು. 56ರಲ್ಲಿ ಹರಿದು ಹಂಚಿ ಹೋಗಿದ್ದ ಭೂಭಾಗಗಳನ್ನೆಲ್ಲ ಸೇರಿಸಿ ಮೈಸೂರು ಆಗಿ ಕೊನೆಗೆ ಕರ್ನಾಟಕವಾಗಿ, ಅದಕ್ಕಾಗಿಂತ ಎಷ್ಟು ಜನರು ತ್ಯಾಗ ಬಲಿದಾನಗಳನ್ನು ಮಾಡಿದ್ರು ಅನ್ನೋದನ್ನು ಎಷ್ಟು ಬಣ್ಣಿಸಿದ್ರು ಇಂಥ ವೇದಿಕೆಗಳಲ್ಲಿ ಬಹಳ ಕಡಿಮೆಯೇ. ಏಕೆಂದಾಗಿಸಿಕೊಂಡಿದ್ದಾರೆ. ಶ್ರೀಮತಿ ನೌಷದ್ ಬೇಗಂ ರವರು 24/1/2025 ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಲಿದ್ದು, ಇವರಿಗೆ ತಾಯಿ ಭುವನೇಶ್ವರಿಯು ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತೇವೆ. ಜೈ ಭುವನೇಶ್ವರಿ, ಜೈ ಕರ್ನಾಟಕ ಮಾತೆ. ಶ್ರೀ BL ಬಾಲಕೃಷ್ಣ ಅವರ ಪರಿಚಯ ಪತ್ರ. ಶ್ರೀಯುತರು ಮಂಡ್ಯ ಜಿಲ್ಲೆಯ ಹೋಗಿನಹಳ್ಳಿ ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹಶೆಟ್ಟಿ ಹಾಗೂ ಪಾರ್ವತಮ್ಮರವರ ಹಿರಿಯ ಮಗನಾಗಿ ಆತ್ಮೀಯವಾದ ಸನ್ಮಾನವನ್ನು ಹಿಂಗೆ ಬೆಳೀತು, ಹೆಂಗೆ ಉಳಿತು, ಏನೇನಾಯಿತು, ಎಂತೆಂಥ ಘಟನೆಗಳಲ್ಲಿ ನಡೆದೋದು ಅನ್ನೋ ಎಲ್ಲ ವಿಚಾರಗಳನ್ನು ಅವ್ರು ಹೇಳಿದ್ದಾರೆ. ಮತ್ತೆ ಅದನ್ನು ನಾನು ಹೇಳಕ್ಕೆ ಹೋಗಲ್ಲ. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಕರ್ನಾಟಕದಲ್ಲಿ BHEL ಕಾರ್ಖಾನೆಯಲ್ಲಿ ಅನ್ಯಾಯವಾದಂಥ ಸಂದರ್ಭದಲ್ಲಿ ನಾವೇನು ಹೋರಾಟವನ್ನು ಮಾಡಬೇಕಾಗಿತ್ತೋ ಆ ಹೋರಾಟವನ್ನು ಮಾಡಿದ ಮೇಲೆ ಇವತ್ತು ಇಲ್ಲಿ ಇಷ್ಟರ ಮಟ್ಟಿಗೆ ಕನ್ನಡ ಉಳಿಯೋದಕ್ಕೆ ಸಾಧ್ಯ ಇದೆ ಅಂದರೆ ಅದು ಕನ್ನಡ ಪರ ಸಂಘಟನೆಗಳಿಂದ ಅನ್ನೋದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸುಮಾರು 24-25 ವರ್ಷದಿಂದ ನಾನಿಲ್ಲಿ ಗೌರವ ಅಧ್ಯಕ್ಷನಾಗಿದ್ದೀನಿ. ಯಾವುದೇ ಸಂದರ್ಭದಲ್ಲೂ ಕೂಡ ಕಾರ್ಖಾನೆಯಿಂದ $1 ರೂಪಾಯಿಗೋಸ್ಕರ ಯಾವತ್ತೂ ಆಸೆಪಟ್ಟವನಲ್ಲ. ನನ್ನ ಕಾರ್ಮಿಕರಿಗೋಸ್ಕರ ನಾನು ಹೋರಾಟವನ್ನು ಮಾಡಿದಂಥ. ಸ್ನೇಹಿತರೆ, ಮೊದಲನೇದಾಗಿ ಒಂದು ವಿಚಾರ ಹೇಳ್ತೀನಿ. ಕಳೆದ ಬಾರಿ ಬಂದಂಥ ವಿಭಾಗಗಳಲ್ಲಿ HR ಕಾರ್ಯಾಚರಣೆಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ತಾವು 24/11/2024 ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಲಿದ್ದು, ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆಯನ್ನು ನೀಡಬೇಕು ಅಂತ ನಾನು ಎಲ್ಲರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ವರ್ಷಗಳಲ್ಲ, ಜನ್ಮಗಳಲ್ಲ. ಇವು ಎಣ್ಣೆಗಳೇ ಆಗಲಿ ಕರುನಾಡಿನ ಮೇಲಿನ ಪ್ರೀತಿ, ವಿಶ್ವಾಸ ಸ್ವಲ್ಪ ಕಡಿಮೆಯಾಗುವುದಿಲ್ಲ. ಕರುನಾಡಿನೊಂದಿಗೆ ನನ್ನ ಅನುಬಂಧ ಬರೀ ಮಾತಿನಲ್ಲಿ ಹೇಳಲಾಗುವುದಿಲ್ಲ. ನಾನು ಎಷ್ಟೇ ಸಲ ಹುಟ್ಟಿದರೂ ಈ ಕನ್ನಡ ಮಣ್ಣಿಗೆ ನನ್ನ ಜೀವ, ಈ ಉಸಿರು ಕನ್ನಡಿಗರು. ಅಣ್ಣ, ಒಂದೇ ಒಂದು ಕೋರಿಕೆ. ಹೇಳಪ್ಪ. ಬೆಳ್ಳಿ ಮುಡಿತೋ ಹಾಡಿಗೆ ನೃತ್ಯ ನನಗಾಗಿ. ಅಭಿಮಾನಿ ದೇವರುಗಳು ಕೇಳುವುದು ನಾನು ಇಲ್ಲ ಅನ್ನುವುದಾ? ಸಾಧ್ಯವೇ ಇಲ್ಲ. ಅವರಿಗೆ ಕವಿತೆ, ಕಾವ್ಯ ಅದು. ನೀವು ಹೇಳಿದ ಮಾತು 100ಕ್ಕೆ 100 ಸತ್ಯ. ಈ ಭಾಷೆಯಲ್ಲಿ ಒಂದು ಆಕರ್ಷಣೆ ಇದೆ, ಎಲ್ಲರನ್ನೂ ಆಕರ್ಷಿಸಿಬಿಡುತ್ತೆ. ಸರ್, ನಿಮ್ಮ ರಾಮಾಯಣ ದರ್ಶನ ಕೃತಿ ಅತ್ಯದ್ಭುತ. ನೀವು ನಮಗೆ ಕೊಟ್ಟ ನಾಡಗೀತೆ ಎಲ್ಲ ಕನ್ನಡಿಗರ ಹೆಮ್ಮೆ. ಎಲ್ಲ ಕನ್ನಡಿಗರ ಬನ್ನಿ ರಾಷ್ಟ್ರಕವಿ. ಹೊಗಳಿದ್ದು ನನ್ನ ಅಭಿಮಾನಿಯಾಗಿ ನಿನಗೆ ತಿಳಿದಿದೆಯಲ್ಲ, ನನಗೆ ಹೊಗಳಿಕೆ ಇಷ್ಟ ಇಲ್ಲ ಎಂದು. ಆದರೂ ನಾನು ಮಾಡಿದ್ದು ಎಳ್ಳಷ್ಟು, ಇನ್ನೂ ಬೆಟ್ಟದಷ್ಟು ಮಾಡೋದು ಉಳಿದಿತ್ತು. ಬೇಸರ ಏನಂದರೆ 34 ವರ್ಷಗಳು ಕಳೆದರೂ ನನ್ನ ಕನಸು ಈಡೇರಲಿಲ್ಲ. ಹೌದು ಅಣ್ಣ, ನೀವು ಕಂಡ ಎಷ್ಟೋ ಕನಸುಗಳು ಕನಸಾಗೇ ಉಳಿದಿವೆ. ಬೇಸರರಾಗಬೇಡಿ. ಇಂದ ಏನಾ ಮುಖದ ತೇಜಸ್ಸು, ಮೈ ಕಂಪಿಸುವ ಸಿಂಹದ ನಡೆ, ಹದ್ದಿನ ತೀಕ್ಷಣ ಹೊಂದಿರುವ ನೋಟ, ಮುಗುಳನಗೆಯ ವಾರಸುದಾರ. ಬಹುಶಃ ರಾಜರೆಂದರೆ ಹೀಗೆ ಇರುವರೇನು. ಪ್ರಭುಗಳಿಗೆ ನಮಸ್ಕಾರ. ನಮಸ್ಕಾರ. ನಿಮ್ಮನ್ನು ನೋಡುತ್ತಿದ್ದರೆ ನನ್ನ ಮೈಯಲ್ಲಿ ಮಿಂಚು ಹರಿದಾಡುತ್ತಿರುವ ಭಾಸ ಉಂಟಾಗಿದೆ. ಮನದಲ್ಲಿ ಸಂತೋಷವು ನದಿಯಂತೆ ಉಕ್ಕಿ ಹರಿಯುತ್ತಿದೆ. ನಿಮ್ಮ ಕಣಕಣದಲ್ಲೂ ರಾಜಸವು ಇದ್ದು ಕಾಣುತ್ತಿದೆ. ರಾಜನೆಂಬ ಪದಕ್ಕೆ ನೀವೇ ನಿದರ್ಶನವೆನಿಸುತ್ತಿದೆ. ನಿಮ್ಮನ್ನು ಭೇಟಿಯಾಗುವ ಅವಕಾಶ ದೊರೆತ ನಾನೇ ಪುಣ್ಯಾತ್ಮ. ಅಷ್ಟೊಂದು ಹೊಗಳಿಕೆ ಬೇಡ. ಹೆಸರಿಗೆ ಅರಸನಾದರೂ ನಾವು ನಿಮ್ಮಂತೆ ಸಾಮಾನ್ಯ ಮನುಷ್ಯ. ಕನ್ನಡಿಗರಂತ ಪ್ರಜೆಗಳನ್ನು ಪಡೆದ ನಾವೇ ಪುಣ್ಯವಂತರು. ನಿಮ್ಮ ಈ ಸರಳತೆ ಶ್ಲಾಘನೀಯ. ಅರಸನೆಂಬ ದರ್ಪವಿಲ್ಲ. ಪ್ರಜೆಗಳಲ್ಲಿ ಪ್ರಜೆಯಾಗಿ, ಪ್ರಜೆಗಳ ಒಳಿತಿಗಾಗಿ ನೀವು ಮಾಡಿದ ಕೆಲಸಗಳು ಅಮೋಘ ಹಾಗೂ ಅದ್ಭುತ. ನಿಮ್ಮಂಥ ರಾಜನ ಪಡೆದ ಕರುನಾಡಿನ ಪ್ರಜೆಗಳ ಜೀವನ ಧನ್ಯ. ಕರುನಾಡಿನ ಜನತೆಯ ಸೇವೆ ಸಲ್ಲಿಸುವ ಸದಾವಕಾಶವನ್ನು ಕಲ್ಪಿಸಿದ ಆ ದೇವರಿಗೆ ನಮ್ಮ ನಮನ. ಮರಳಿ ಜನ್ಮವನ್ನು ನೀಡಿದರೆ ಕರುನಾಡಿನಲ್ಲೇ ಹುಟ್ಟಿ ಇನ್ನೊಮ್ಮೆ ನಿಮ್ಮೆಲ್ಲರ ಸೇವೆ ಸಲ್ಲಿಸುವ ಅವಕಾಶವನ್ನು ನೀಡಲಿ. ನಾವು ಮಾಡಲು ಇಚ್ಛಿಸಿ ಮಾಡಲಾಗದೆ ಉಳಿದಂತಹ ಕೆಲಸ. ಕನ್ನಂಬಾಡಿ ಕಟ್ಟೆ ಉರುಫ್ ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಿಸಿ ಬಹುತೇಕ ಕರುನಾಡಿನ ಜನತೆಯ ಕುಡಿಯುವ ನೀರು ಪೂರೈಕೆ ಎಷ್ಟೋ ರೈತರ ಜೀವನಾಡಿಯಾಗಿರುವಿರಿ. ಭಾರತೀಯ ವಿಜ್ಞಾನ ಸಂಸ್ಥೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ, ಸ್ತ್ರೀಯರಿಗೆ ಮತದಾನ ಹಕ್ಕು, ಶಾಲಾ ಕಾಲೇಜುಗಳು, ವಿಶ್ವವಿದ್ಯಾನಿಲಯಗಳು ಪ್ರಾರಂಭಿಸಿದ್ದೀರಿ. ನಿಮ್ಮ ಕೊಡುಗೆಗಳು ಹೇಳುತ್ತಾ ಹೋದರೆ ದಿನವೂ ಸಾಲುವುದಿಲ್ಲ. ನಾವು ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿದ್ದೇವೆ ಅಷ್ಟೇ. ಕನ್ನಡಿಗರ ಬೆಂಬಲ, ತಾಯಿ ಭುವನೇಶ್ವರಿ ಆಶೀರ್ವಾದದಿಂದ ಆ ಕೆಲಸ ಕಾರ್ಯಗಳೆಲ್ಲ ಸಾಧ್ಯವಾದವು. ಆದರೂ ನಾವು ಮಾಡಬೇಕಾಗಿದ್ದ ಅದೆಷ್ಟೋ ಕಾರ್ಯಗಳು ಹಾಗೆ ಉಳಿದು ಹೋದವು. ನೀವು ಕರುನಾಡಿನ ಇತಿಹಾಸದ ಪುಟಗಳಲ್ಲಿ ಅತಿ ಶ್ರೇಷ್ಠ ರಾಜರು. ಶ್ರೇಷ್ಠನಲ್ಲ, ಅದೆಷ್ಟೋ ರಾಜ ಶ್ರೀಮಂತರು ತಮ್ಮ ಸೇವೆಗಳನ್ನು ಸಲ್ಲಿಸಿ ಪ್ರಜೆಗಳ ಅಣ್ಣ, ನೀವು ಬದುಕಿದ್ದಾಗ ನೇರವಾಗಿ ನೋಡಲಾಗಲಿಲ್ಲ. ಈಗಲಾದರೂ ನನ್ನ ಹಣೆಯಲ್ಲಿ ನಿಮ್ಮನ್ನು ನೋಡುವ ಭಾಗ್ಯ ಬರುತ್ತಿದೆ. ನಿಮ್ಮನ್ನು ಕಳೆದುಕೊಂಡು ನಾವಿನ್ನೂ ದುಃಖ ಸಾಗರದಲ್ಲೇ ಮುಳುಗಿರುವೆವು. ಇಷ್ಟು ಬೇಗ ನಿಮ್ಮನ್ನು ಕರೆದುಕೊಂಡ ಆ ದೇವರು ಸ್ವಾರ್ಥಿ. ಮೊದಲು ನಿನ್ನ ಹೆಸರೇನು? ನವೀನ. ನೋಡು ನವೀನ, ದೇವರು ಸ್ವಾರ್ಥಿಯಲ್ಲ. ನನ್ನ ಹಣೆ ಬರಹ ಆಗಿತ್ತು. ಸಾವು ನಿಗೂಢ ರಹಸ್ಯ. ನನ್ನ ಕರುನಾಡನ್ನು, ನನ್ನ ಅಭಿಮಾನಿ ದೇವರುಗಳ ಪ್ರೀತಿಗೆ ದೂರವಾಗಿರುವುದಕ್ಕೆ ನನಗೂ ಅತಿಯಾದ ದುಃಖವಿದೆ. ಆದರೂ ನನ್ನ ತಾಯಿ ತಂದೆ ಜೊತೆಗೆ ಸೇರಿ ಸಂತೋಷವಾಗಿದ್ದೇನೆ. ಇಡೀ ಕರುನಾಡಿಗೆ ಗೊತ್ತಣ್ಣ,
ನಿಮಗಿರುವ ನಿಮ್ಮ ತಂದೆ ತಾಯಿರ ಮೇಲೆ ಒಲವು. ದೇವರು ಒಂದು ದಾರಿ ಮುಚ್ಚಿದರೆ ಇನ್ನೊಂದು ದಾರಿ ತೋರುವನು. ಸತ್ಯ ಅಣ್ಣ. ಹಾ, ನಮ್ಮ ಗಾಳಿಯಲ್ಲಿ ಶ್ರೀಗಂಧದ ಕಂಪು ಇದೆ. ಈ ಗಾಳಿ ಎಷ್ಟು ಚಂದ. ಈ ಕರುನಾಡ ಗಾಳಿಯಲ್ಲೇ ಒಂದು ನಶೆ ಇದೆ. ಈ ನಶೆಯ ಮುಂದೆ ಬೇರೆ ಯಾವ ನಶೆಯೂ ಇಲ್ಲ. ಎಷ್ಟೋ ಯುಗಗಳು ಕಳೆದ ಹಾಗಿದೆ ಈ ಗಾಳಿ ಕುಡಿದು, ಈ ಕಂಪು ಸವಿದು. ಧನ್ಯವಾದ ನನ್ನನ್ನು ಮತ್ತೆ ಕರೆಸಿದ್ದಕ್ಕೆ. ಅಯ್ಯೋ ಅಣ್ಣ, ಈ ಅಭಿಮಾನಿಯನ್ನು ನೋಡಲು ನೀವು ಬಂದಿರುವುದಕ್ಕೆ ನಿಮಗೆ ಧನ್ಯವಾದಗಳು. ನಿಮ್ಮೆಲ್ಲರ ಅಭಿಮಾನ, ನಿಸ್ವಾರ್ಥ ಪ್ರೀತಿ, ನೀವು ನನ್ನನ್ನು ಮನೆ ಮಗನಂತೆ ಕಾಣುವ ಪರಿ ನೋಡುತ್ತಿದ್ದರೆ ಈ ಪ್ರೀತಿಗಾಗಿ, ಈ ಅಭಿಮಾನಕ್ಕಾಗಿ ಮತ್ತೆ ಹುಟ್ಟಿ ಬರುವ ಆಸೆ. ಅದೇ ಇಡೀ ಕರುನಾಡಿನ ಜನರ ಆಸೆಯು. ಅಣ್ಣ, ಇಲ್ಲಿವರೆಗೂ ಬಂದಿರುವಿರಿ, ನನಗಾಗಿ ಒಂದು ಹಾಡಿಗೆ ನೃತ್ಯ. ಅದಕ್ಕೆ ಸಂಕೋಚವೇಕೆ? ಅಭಿಮಾನಿ ಕೇಳೋದು ನಾನು ಇಲ್ಲ ಅನ್ನೋದಾ? ನಡಿ, ಶುರು ಮಾಡೋಣ. ಸೂಪರ್ ಅಣ್ಣ, ನೀವು ಸೂಪರ್. ಅದೊಂದು ಭಾವಚಿತ್ರಕ್ಕೆ ದಯವಿಟ್ಟು ಎಲ್ಲ ಸದಸ್ಯರು ಬರಬೇಕು ಅಂತ ಕೇಳ್ಕೊಳ್ತೇವೆ. ರಾಜ್ಕುಮಾರ್ ಇಲ್ಲ, ರಾಜ್ಕುಮಾರ್ ಮಿಸ್ಸಿಂಗ್. ಶರಣು ಆದಿಶಕ್ತಿ, ಪರಾಶಕ್ತಿ, ಶಂಕರಿ, ಶಾಂಭವಿ, ತಾಯಿ ಉಚ್ಚಂಗಿ, ನಮೋ ನಮಃ. ಈ ಮದಕರಿ ಎಂದೂ ಏನನ್ನೂ ಬೇಡಿದವನಲ್ಲ ತಾಯಿ. ಇಂದು ನಿನ್ನ ಅನುಗ್ರಹವನ್ನು ಅರಸಿ ಬಂದಿರುವ ಈ ಚಿತ್ರದುರ್ಗದ ಕೂಸನ್ನು ಹರಸು ತಾಯೇ, ಹರಸು. ನ್ಯಾಯ, ನೀತಿ, ಸದ್ಧರ್ಮ, ಶೌರ್ಯ, ಪರಾಕ್ರಮಗಳ ಗಂಡು ಮೆಟ್ಟಿನ ನಾಡೆಂದೇ ಈ ಚಿತ್ರದುರ್ಗ ಲೋಕಪ್ರಸಿದ್ಧಿ. ಧರ್ಮಕ್ಕೆ ತಲೆಬಾಗುವ, ನಮ್ಮ ತಲೆಯನ್ನು ಕಾಯುವ ಹೊಣೆ ಇಂದು ನಿನ್ನದಾಗಿದೆ ದೇವಿ. ನವಾಬ್ ಹೈದರ್ ಅಲಿ ಖಾನನ ದಂಡು ಗೋನೂರಿನಲ್ಲಿ ಬೀಡು ಬಿಟ್ಟಿದೆ. ನಿನ್ನೆ ನಡೆದ ಯುದ್ಧದಲ್ಲಿ ರಣದುರ್ಗಿ ಓಬವ್ವೆ ತೋರಿದ ದಿಟ್ಟ ಸಾಹಸದಿಂದಾಗಿ ದುರ್ಗ ಜಯ ಗಳಿಸಿದೆ. ಮುಂದೆ ನಡೆಯಲಿರುವುದೇ ಮಹಾಯುದ್ಧ. ಧರ್ಮ ಸಂರಕ್ಷಣೆಯ ಈ ಕಾರ್ಯದಲ್ಲಿ ನವದುರ್ಗೆಯಲ್ಲೊಬ್ಬಳಾದ ನಿನ್ನ ದಯೆ ನಮ್ಮದಾಗಿರಲಿ ತಾಯಿ, ನಮ್ಮದಾಗಿರಲಿ. ಎಡಗಡೆಯ ಪ್ರಸಾದ, ಎಡಗಡೆಯ ಪ್ರಸಾದ. ಬಂತು ನೋಡಿರೋ ಕುಂಕುಮ ಭಂಡಾರ ಚೆಲ್ಲಿ ಕುಣಿಯ ಬನ್ನೀರೋ. ಬಂದಾನಪ್ಪೋ ನೋಡು ಡೊಳ್ಳು ಡಕ್ಕೆ ಆಡು, ಕುಣಿದೈ ತಪ್ಪೋ ನಾಡು ನೋಡು ಭಂಡಾರ ಬೀಡು. ಕೈಯ ಮುಗಿದರೆ ಕೈಯ ಬೀಡನು ನೋಡಿ, ಶಿವ ಕಟ್ಟೆ ಕೊಡುವ ಚಿಂತಿಸದೆ ಬೇಡಿ. ಕೈಯ ಮುಗಿದರೆ ಕೈಯ
ಶಿವಲಿಂಗ ಕೊಟ್ಟೋನೆ ನಂಜನು ಅಮೃತ ಮಾಡಿ ಕುಡಿದೋನೆ ಪಾಂಡವಂಗೆ ಮುರಿಯದ ಬಿಲ್ಲ ಕೊಟ್ಟೋನೆ ಬೂದಿಯ ಬಳುಕೊಂಡು ಮಸಣ ಕಾಯೋನೆ ಇಷ್ಟು ಪ್ರೀತಿ ಹೆಂಗೋ ಶಿವನೇ ಭಕ್ತರ ಕಾಯೋ ಕೆಲಸ ನಿಂದೇನೆ ಏನು ಚಂದ ಪರ ಶಿವನೇ ನಿನ್ನಾಟ ತಿಳಿವಲ್ದೋರನೇ ಕೈಲಾಸ ಭೂಮಿಗಿಳಿದು ಬಂತು ನೋಡಿರೋ ಕುಂಕುಮ ಭಂಡಾರ ಚೆಲ್ಲಿ ಕುಣಿಯ ಬನ್ನಿರೋ ನಾರಾಯಣ ನಾರಾಯಣ. ಇರಲಿ ಇರಲಿ, ತಮಾಷೆಗೆ ಬಂದ ವಿಷಯ ಏನಿಲ್ಲ ಪ್ರಭು, ನಿಮ್ಮನ್ನು ನೋಡಿ ತುಂಬಾ ದಿನಗಳಾಗಿತ್ತು. ಹಾಗೆಯೇ ನೋಡಿ ಯೋಗಕ್ಷೇಮ ವಿಚಾರಿಸಿಕೊಂಡು ಹೋಗೋಣ ಎಂದು ಬಂದೆ. ಅವರಿಗೇನು ನಾರದ, ಕ್ಷೇಮವಾಗೇ ಇದ್ದಾರೆ. ಬರಬೇಕು ತಾಯಿ, ಬರಬೇಕು. ತಾಯಿ ಪಾರ್ವತಿಯವರು ಬರಬೇಕು. ಏನು ಸ್ವಾಮಿ, ತಾಯಿ ನಿಮ್ಮನ್ನು ಬಿಟ್ಟು ಒಂದು ಕ್ಷಣವೂ ಇರುವುದಿಲ್ಲವೇನು? ಯಾವ ಹೆಂಡತಿ ತಾನೇ ತನ್ನ ಪತಿಯನ್ನು ಒಂಟಿಯಾಗಿರಲು ಬಿಡುತ್ತಾಳೆ ನಾರದ? ಅದು ಸರಿಯೇ. ಗೊತ್ತಲ್ಲ ನೋಡಿ, ಮ್ಯಾಚಿಂಗ್ ಮ್ಯಾಚಿಂಗ್. ಸೂರ್ಯಪುತ್ರ ಮಹಿಷ ವಾಹನರೂಢ ನ್ಯಾಯಮೂರ್ತಿ ಗಣಾಂತರಹಿತ ಶ್ರೀ 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 ಯಮಧರ್ಮರಾಜನಿಗೆ ಯಮಹೋ ಯಮ. ಯಮಧರ್ಮರಾಜರಿಗೆ ಪ್ರಣಾಮಗಳು. ಮಹಾಪ್ರಭು, ಪ್ರಾರಂಭಿಸೋಣವೇ? ಹಾ, ಶುರುವಾಗಲಿ. ಕಿಂಕರರೇ, ಕರೆದುಕೊಂಡು ಬನ್ನಿ ಅವರನ್ನು. ಯಮರಾಜ, ಇವರ ಬಗ್ಗೆ ಹೇಳಬೇಕೆಂದರೆ ಇವರು ವಿದ್ಯೆ ಕಲಿಸುವ ಗುರು. ಇವರು ಸುಮಾರು 30 ವರ್ಷಗಳ ಕಾಲ ಸರ್ಕಾರಿ ಶಾಲೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಇವಾಗ ಉಚಿತವಾಗಿ ಎಲ್ಲ ಬಡ ಮಕ್ಕಳಿಗೂ ವಿದ್ಯೆಯನ್ನು ಕಲಿಸುತ್ತಿದ್ದಾರೆ. ಇವರನ್ನು ಎಲ್ಲರೂ ಪ್ರೀತಿಯಿಂದ ಕನ್ನಡದ ಮೇಷ್ಟ್ರು ಎಂದು ಕರೆಯುತ್ತಾರೆ. ಎಲ್ಲ ಪರಭಾಷಿಕರಿಗೂ ಕನ್ನಡ ಕಲಿಸುವುದರಲ್ಲಿ ಇವರು ಎತ್ತಿದ ಕೈ. ಮೇಷ್ಟ್ರೆ, ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡು ಮುಟ್ಟದೆ, ಬಿಟ್ಟಿದರೆ ಕನ್ನಡ ಮಣ್ಣ ಮೆಟ್ಟದೆ. ಬದುಕಿತು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿತು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರ್. ಗುರು ಬ್ರಹ್ಮ, ಗುರು ವಿಷ್ಣು ಇವರಿಗೆ ನನ್ನ ಪ್ರಣಾಮಗಳು, ನನ್ನ ಪ್ರಣಾಮಗಳು. ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಎಂದು. ಕಿಂಕರರೇ, ನಿಲ್ಲಿಸ್ರ. ಚಿತ್ರಗುಪ್ತ, ಇವ್ರ ಹತ್ರ ನಾನು ಚೆಕ್ ಮಾಡಿಸ್ಕೊಳ್ಳಲ್ಲ.
ಮಗನೇ ಅಮ್ಮ ಎಲ್ಲರಿಗೂ ನನ್ನ ನಮಸ್ಕಾರಗಳು. Kacau dah.